ಈಗ ಟಿ ಬಿ ಜಯಚಂದ್ರ ಸರ್ ದಂಪತಿನ ನೀವು ನೋಡ್ತಾ ಇದ್ದೀರಿ ಸರ್, ನಿಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಹೇಗೆ ಅಂತ? ಒಂಥರ ಲವ್ ಮ್ಯಾರೇಜ್, ಓಕೆ, ಅರೇಂಜ್ ಮ್ಯಾರೇಜ್. ಹೌದು. ಹಾ, ಹೇಗೆ ಶುರು ಆಯ್ತು ಸರ್ ಲವ್ ಸ್ಟೋರಿ? ಅಯ್ಯೋ, ಅದೆಲ್ಲ ಹೇಳಕ್ ಹೋದ್ರೆ ಬಹಳ ಹೊತ್ತಾಗ್ತದೆ. ಓಕೆ, ಫಸ್ಟ್ ಟೈಮ್ ಎಲ್ಲಿ ನೋಡಿದ್ದು ಅಂತ ಮೇಡಮ್? ಇದನ್ನ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ನೋಡಿ, ಅಲ್ಲಿ ನಮ್ಮ ಮನೆಯವರು ಅವ್ರ ಮನೆಯವರು ನೋಡಿ ಇಷ್ಟಪಟ್ಟು ಅವತ್ತು ನಮ್ಮ ಮಾವ ಹೆಣ್ಣು ಕೊಡಬೇಕು ಅಂತ ಹೇಳಿ, ಓಕೆ, ಅತ್ಯಂತ ಚಿಕ್ಕ ವಯಸ್ಸಿದ್ದಾಗಲೇ ಹೆಣ್ಣು ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದು. ಹಾಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದ್ವೆ ಆಗಿ? 51 ವರ್ಷ ಆಯ್ತು. 51 ವರ್ಷ. ಓಕೆ, ಯಾವತ್ತೂ ಕೂಡ ಹೆಣ್ಮಕ್ಳು ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮುನಿಸ್ಕೋತಾರೆ, ಆ ಥರದ್ದು ಏನಾದರೂ ಆಗಿದೆಯಾ ಇನ್ಸಿಡೆಂಟ್? ಇಲ್ಲ ಸರ್, ಸಿನಿಮಾ ಕರ್ಕೊಂಡು ಹೋಗುವಂಥದ್ದಾಗ್ಲಿ ಅಥವಾ ಲೈಕ್ ಫ್ಯಾಮಿಲಿ ಟ್ರಿಪ್ ಅಂತ ಮಾಡುವಂಥದ್ದಾಗ್ಲಿ ಆ ಥರದ್ದೆಲ್ಲ ಮಾಡ್ತಾ ಇರ್ತೀರಾ? ದೇಶ ಸುತ್ತುವಂಥದ್ದು ಬೇರೆ ಬೇರೆ ಕಡೆ ಬಹಳ ಕಡಿಮೆ ಮಾಡ್ತೀವಿ, ಬಹಳ ಕಡಿಮೆ ಈಗ. ಓಕೆ ಮೇಡಮ್, ಯಾವುದು ಕಂಪ್ಲೇಂಟ್ ಮಾಡಲ್ವಾ ಅಂತ? ನಮ್ಮಲ್ಲಿ ಅನ್ಯೂನ್ಯತೆ ಇದೆ, ಯಾವ ಥರನೂ ಇಲ್ಲ. ಓಕೆ, ರಾಜಕಾರಣಿಗಳಿಗೆ ಹೊಂದ್ಕೊಂಡಿದ್ದಾಳೆ, ಹಂಗಾಗಿ ಯಾವ ತರ ಡಿಫ್ರೆನ್ಸ್ ಬರಕ್ ಸಾಧ್ಯ ಇಲ್ಲ. ಓಕೆ, ಆಮೇಲೆ ನನಗಿನ್ನ ಹೆಚ್ಚಾಗಿ ಅವಳೇ ಜನಗಳನ್ನ ವಿಚಾರಿಸಕ್ಕಂಥದ್ದು, ಕಷ್ಟ ಸುಖ ವಿಚಾರಿಸಕ್ಕಂಥದ್ದು, ಊಟ ಆಗ್ತಕ್ಕಂಥದ್ದು. ಕನಿಷ್ಠ ಅಂದ್ರೂ ದಿನಕ್ಕೆ ಒಂದು 20 ಜನ ಊಟ ಮಾಡಬೇಕು, 100 ಜನದವರೆಗೂ ಊಟ ಮಾಡ್ತಾರೆ. ಆ ತರ ಊಟ ತಿಂಡಿ ಯಾವಾಗಲೂ ಕೂಡ. ಓಕೆ, ಮಾತಾಡಿ ಮೇಡಮ್, ಏನಾದ್ರು ಒಂದೆರಡು ಲೈನ್ ಮಾತಾಡಿ ಸಾಕು. ಏನ್ ಇಷ್ಟಪಟ್ಟು ಏನ್ ತಿಂತಾರೆ ಸಾಹೇಬ್ರು? ಏನ್ ಅಡಿಗೆ? ಎಲ್ಲ ಅಡಿಗೆನೂ ಇಷ್ಟಪಡ್ತಾರೆ. ಓಕೆ ಮೇಡಮ್, ಲೈಕ್ ನಾನು ತುಂಬಾ ಜನ ಶಾಸಕರನ್ನು ಮಾತಾಡಿಸುವಾಗ ಈ ಪ್ರಶ್ನೆ ಕೇಳ್ತಾ ಇರ್ತೀನಿ. ಅವರು ಒಂದು ಕಡೆ ಕ್ಷೇತ್ರದಿಂದ ಎಲ್ಲಾದ್ರೂ ಹೊರಗಡೆ ಹೋಗಿರ್ತಾರೆ, ಮತ್ತೊಂದು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಜನ ಬಂದಾಗ ಮನೆಯವರೇ ಆಕ್ಚುಲಿ ಮಾತನಾಡಿಸಬೇಕಾಗ್ತದೆ. ಹೇಗೆ ರೆಸ್ಪಾಂಡ್ ಮಾಡ್ತೀರಿ ಜನ ಬಂದಾಗ? ಅದೆಲ್ಲ ಅಭ್ಯಾಸ ಆಗೋಗಿದೆ. 40 ಇಯರ್ಸ್ ಇಂದ ಜನಗಳೆಲ್ಲ ಪರಿಚಯ ಇದಾರೆ ಅಲ್ವಾ. ಓಕೆ, ಅವರು ಮನೆಯವ್ರ ತರ ಬಂದು ಎಲ್ಲ ಇರ್ತಾರ, ಅದೇನ್ ತೊಂದರೆ ಇಲ್ಲ. ಓಕೆ ಸರ್, ರಾಜಕೀಯಕ್ಕೆ ಬರುವುದಕ್ಕೂ ಮೊದಲು ಶುರುವಾಗಿದ್ದ ಪ್ರೇಮ ಹೇಗೆ ಅಂತ? ಸರ್, ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೆ ಶುರುವಾಗಿತ್ತ ಲವ್ ಸ್ಟೋರಿ ಅಥವಾ? ಎಲ್ಲವೂ ಏನಿಲ್ಲ, ನಾವು ಬಹಳ ಚಿಕ್ಕ ವಯಸ್ಸು, ಎಲ್ಲ ತಂದೆ ತಾಯಿ ಕೊಟ್ಟು ಮದುವೆ ಮಾಡಿದ್ದು. ಓಕೆ, ಅವಾಗೆಲ್ಲ ಇದೆಲ್ಲ ಏನಿಲ್ಲ. ಓಕೆ, ರಾಜಕಾರಣಿನ ಮದ್ವೆ ಆಗ್ತಿದೀನಿ ಅಂತಂದ್ರೆ ರಾಜಕೀಯದಲ್ಲಿ ಇರ್ಲಿಲ್ಲ, ಅವ್ರು ಆಮೇಲೆ ರಾಜಕೀಯಕ್ಕೆ ಬಂದಿದ್ದು. ನೀವು ಅಡ್ವೈಸ್ ಮಾಡಿದ್ರಾ ರಾಜಕೀಯ ಬೇಕು ಬೇಡ ಅನ್ನೋದ್ರ ಬಗ್ಗೆ? ಅದು ಸಡನ್ ಆಗಿ ಅವ್ರಿಗೆ ಸೀಟ್ ಸಿಕ್ತು, ಗೆದ್ರು, ಹಾಗಾಗಿ ಅಡ್ವೈಸ್ ಮಾಡೋ ಅಂತದೇ ಇರ್ಲಿಲ್ಲ. ಓಕೆ, ಬೇಡ ಅಂದಿದ್ರ ಹೋಗ್ಲಿ? ಇಲ್ಲೇ ಇಲ್ಲ, ಅವ್ರ ಮೊದ್ಲಿಂದನೂ ಆಸಕ್ತಿ ಜಾಸ್ತಿ ರಾಜಕೀಯದಲ್ಲಿ. ನೀವೇನು ಓದಿರೋದು ಮೇಡಮ್? ನಾನು PUC. ಓಕೆ, ಅಮೇಜಿಂಗ್ ಸರ್. ಮನೆಯವರು ಆಕ್ಚುಲಿ ಜಾಸ್ತಿ ರಾಜಕೀಯ ಬೇಡ ಅಂತಾನೆ ಹೇಳ್ತಾರೆ ಎಲ್ಲರ ಮನೆಯಲ್ಲೂ. ನಿಮ್ಮ ಮನೆಯಲ್ಲಿ ಆ ಥರದ್ದು ಯಾವುದು ಬೇಡ ಅನ್ನೋದು ಬರಲಿಲ್ಲ? ಜನಗಳ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಆ ವಾತಾವರಣಕ್ಕೆ ಎಲ್ಲರೂ ಹೊಂದ್ಕೊಂಡಿದ್ದಾರೆ. ಓಕೆ.